Hello childrens, again welcome back to my channel. So dear childrens, ಈಗಾಗಲೇ ನಿಮಗೆ ಗೊತ್ತಿದೆ ನಾನು 11 ಡೇಸ್ 11 ಚಾಪ್ಟರ್ನ ರಿವಿಷನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ 3 ಡೇಸ್ ಆಗಿದೆ. ಈ 3 ಡೇಸಲ್ಲಿ ಪ್ರತಿಯೊಂದು ದಿನವೂ ಕೂಡ ನಾವು ಆ ಚಾಪ್ಟರ್ನ ರಿವೈಸ್ ಮಾಡಿ ಅಂದರೆ ರಿವಿಷನ್ನನ್ನು ಕೊಟ್ಟು ನಿಮಗೆ ಅದರ ಮೇಲೆ ಬೋರ್ಡ್ ಪೇಪರ್ ಪ್ಯಾಟರ್ನಲ್ಲಿರುವಂತಹ ಕೆಲವೊಂದು MCQ ಕ್ವಶನ್ಸ್ನ 20 to 30 MCQ ಕ್ವಶನ್ಸ್ನ ಕೊಟ್ಟು ಅದಕ್ಕೆ ಕೀ ಆನ್ಸರ್ಸ್ ವಿತ್ ಸೊಲ್ಯೂಷನ್ಸನ್ನು ಕೂಡ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಡೇಯಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ನಾವು ರೀಕಾಲ್ ಮಾಡಿ ಅದರಲ್ಲಿ ಏನೇನು ಇಂಪಾರ್ಟೆಂಟ್ ವೈಸ್ ಇದೆ ಅದೆಲ್ಲವನ್ನು ಕಲ್ತ್ಕೊಂಡು ಆ್ಯಂಡ್ MCQಸ್ನು ಕಲ್ತಾಗಿದೆ. ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಸೆಕೆಂಡ್ ಡೇಯಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ ಚಾಪ್ಟರ್ ತೊಗೊಂಡು ಸಾಲ್ವ್ ಮಾಡಿಕೊಟ್ಟಿದ್ದೀನಿ ವಿತ್ ಕೀ ಆನ್ಸರ್ಸ್ ವಿತ್ ಸೊಲ್ಯೂಷನ್ಸ್. ಅದು ಆಗಿದೆ, ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ದ ಥರ್ಡ್ ಡೇ ಅಂದರೆ ನಿನ್ನೆ ಸೊ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಚಾಪ್ಟರ್ನ ಆಲ್ ಇಂಪಾರ್ಟೆಂಟ್ ಟಾಪಿಕ್ಸ್ ವಿತ್ ದ MCQಸ್ನು ಕೂಡ ತೊಗೊಂಡು ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಆ್ಯಂಡ್ ಇಂಪಾರ್ಟೆಂಟ್ ಬೋರ್ಡ್ ಪೇಪರ್ ಪ್ಯಾಟರ್ನ್ ಟೈಪ್ ಇರುವಂತಹ MCQಸ್ಗೆ ಆನ್ಸರ್ಸ್ನ ಕೊಟ್ಟಿದ್ದೀನಿ. ಸೊ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಚಿಲ್ಡ್ರನ್ಸ್. ಈಗ ಇದು ಡೇ 4. ನಿಮಗೆ ಎಕ್ಸಾಮ್ ಒಳಗೆ 9 ಚಾಪ್ಟರ್ನ ನಾನು ಮುಗಿಸ್ಕೊಡ್ತೀನಿ. ಸೊ ಇದು ಡೇ 4ಅಲ್ಲಿ ನಾನು ಇವತ್ತಿನ ದಿನ ಕೋಆರ್ಡಿನೇಟಿವ್ ಜಿಯೋಮೆಟ್ರಿ ಚಾಪ್ಟರ್ನ ತೊಗೊಂಡು ಇದರಲ್ಲಿ ಬರುವಂತಹ ಕೆಲವೊಂದು ಫಾರ್ಮುಲಾಸ್ಗಳನ್ನ ಫಸ್ಟ್ ಹೇಳ್ತೀನಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಅದೇ ನಿಮ್ಮ ಫಾರ್ಮುಲಾಸ್ಗಳು. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್, ದ ಫಸ್ಟ್ ಫಾರ್ಮುಲಾ ದಟ್ ಯು ನೀಡ್ ಟು ಲರ್ನ್. ನಿಮ್ಗೆ ಈಗಾಗಲೇ ಫಾರ್ಮುಲಾಸ್ ಗೊತ್ತಿದೆ, ನಿಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ಫಾರ್ಮುಲಾಸ್ನ ತಿಳ್ಕೊಂಡ್ರೆ ಸಾಕು. ಒಂದು ಡಿಸ್ಟೆನ್ಸ್ ಬಿಟ್ವೀನ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್, ಎರಡನೇದು ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್, ಮೂರನೇದು ಸೆಕ್ಷನ್ ಫಾರ್ಮುಲಾ, ಆ್ಯಂಡ್ ದ ನಾಲ್ಕನೇದು ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ದು ಫಾರ್ಮುಲಾ, ಆ್ಯಂಡ್ ದ ಲಾಸ್ಟ್ ಒನ್ ಏರಿಯಾ ಆಫ್ ಅ ಟ್ರಯಾಂಗಲ್. ಹಾಗೆ ಏರಿಯಾ ಆಫ್ ಅ ಟ್ರಯಾಂಗಲಲ್ಲಿ ನಿಮಗೆ ಕೊಲೀನಿಯರ್ ಅನ್ನುವಂತಹ ಒಂದು ಪಾಯಿಂಟನ್ನು ಕೂಡ ಕೊಟ್ಟು ಆಗ ನಿಮಗೆ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ, ಕೆ ವ್ಯಾಲ್ಯೂ. ಸೊ ಕೊಲೀನಿಯರ್ ಅಂತ ಕೊಟ್ಟರೆ ಏರಿಯಾ ಆಫ್ ಅ ಟ್ರಯಾಂಗಲ್ ವಿಲ್ ಬಿ 0. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಇಷ್ಟು ನಿಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ಫಾರ್ಮುಲಾಸು, ನೀವು ಇದನ್ನು ನೀಟಾಗಿ ನೋಡಿಕೊಂಡ್ರೆ ನಿಮಗೆ ಆ ಕೋಆರ್ಡಿನೇಟಿವ್ ಜಿಯೋಮೆಟ್ರಿಲಿ ಬರುವಂತಹ MCQ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಅನ್ನೋಂಥದ್ದು. ಓಕೆ, ಸೊ ಈ ರೀತಿಯಾಗಿ ನಾವು 4 ದಿನದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನೀವು ಆ ವೀಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ನೋಡಿ, ಸೊ ದಟ್ ನಿಮಗೆ ರೀಕಾಲ್ ಆಗುತ್ತೆ. ಅದ್ರ ಜೊತೆಗೆ MCQಸ್ನು ಕೂಡ ಕೊಡ್ತಾ ಇದ್ದೀನಿ ಅನ್ನೋಂಥದ್ದು. ಓಕೆ ಚಿಲ್ಡ್ರನ್ಸ್, ಹಾಗಾದರೆ ಈಗ ನಾವು ಕೋಆರ್ಡಿನೇಟಿವ್ ಜಿಯೋಮೆಟ್ರಿಲಿ ಬರುವ ಫಾರ್ಮುಲಾಸವನ್ನು ತಿಳ್ಕೊಂಡಿದ್ದಾಗಿದೆ. ಸೊ ನೆಕ್ಸ್ಟು MCQಸನ್ನು ನೋಡ್ಕೊಂಡು ಹೋಗೋಣ, ಅದನ್ನು ಸಾಲ್ವ್ ಮಾಡ್ಕೊಳ್ಳೋಣ. ವಿತ್ ಕೀ ಆನ್ಸರ್ಸ್ ಕೂಡ ನಾನು ನಿಮಗೆ ಕೊಡ್ತೀನಿ ವಿತ್ ಸೊಲ್ಯೂಷನ್ಸ್. ಓಕೆ, ಆ್ಯಂಡ್ ಮೋರ್ ಓವರ್ ಚಿಲ್ಡ್ರನ್ಸ್, ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ, ಬಿಕಾಸ್ ವೆರಿ ಇಂಪಾರ್ಟೆಂಟ್ MCQಸ್ನ ಕೊಡ್ತಾ ಇರುವಂಥದ್ದು, ಜೊತೆಗೆ ನಿಮಗೆ ರೀಕಾಲ್ ಆದಂಗೂ ಆಗುತ್ತೆ, ರಿವೈಸ್ ಆದಂಗೂ ಆಗುತ್ತೆ ಅನ್ನೋವಂಥದ್ದು. ಓಕೆ, ಆ್ಯಂಡ್ ಈಗ MCQಸ್ನ ನೋಡೋದಾದರೆ, ಸೊ ಫಸ್ಟ್ ಕ್ವಶನನ್ನು ನೋಡೋದಾದರೆ, ಸೊ ಫಸ್ಟ್ ಕ್ವಶನಲ್ಲಿ ಹೀಗಿದೆ. ಸೊ ಯು ನೀಡ್ ಟು ಫೈಂಡ್ ದ ಆರಿಜಿನ್, ದ ಕೋಆರ್ಡಿನೇಟ್ಸ್ ಆಫ್ ದ ಆರಿಜಿನ್ ಆಫ್ ದ A, B ಕೋಆರ್ಡಿನೇಟ್ ಪಾಯಿಂಟ್ಸ್. ಸೊ ಹಾಗಾದರೆ ಇದನ್ನು ಹೇಗೆ ಕಂಡುಹಿಡಿಯುವಂಥದ್ದು ನೋಡಿ. ಆರಿಜಿನನ್ನು ಫೈಂಡ್ ಔಟ್ ಮಾಡೋದಕ್ಕೆ, ಸೊ ಯು ನೀಡ್ ಟು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಆರಿಜಿನ್, ರೈಟ್. ಆರಿಜಿನನ್ನು ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಇದೆ, ಅದೇ D = √(x² + y²). ಇದು ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇರುವಂತಹ ಫಾರ್ಮುಲಾ. ಓಕೆ, ಹಾಗಾದರೆ ನಾವು ಹೇಗೆ ಕಂಡುಹಿಡಿಯುವಂಥದ್ದು? ಸಿಂಪಲ್ ಚಿಲ್ಡ್ರನ್ಸ್. ಮೊದಲನೇದಾಗಿ ಕೊಟ್ಟಿರೋ ಕೋಆರ್ಡಿನೇಟ್ ಪಾಯಿಂಟ್ಸ್ A, Bಯಲ್ಲಿ ಮೊದಲನೇದಾಗಿ Aಯನ್ನು ನಾವು X ಅಂತ ಕೊಡಬೇಕು ಆ್ಯಂಡ್ Bಯನ್ನು ನಾವು Y ಅಂತ ಕೊಡ್ಕೋಬೇಕು. ಸೊ ಅದನ್ನು ಬರ್ಕೊಳ್ತೀನಿ ನಾನು, A as Y, B as Y, ಇದು ಮೊದಲನೇದು. ಈಗ ಇಲ್ಲಿರೋ ವ್ಯಾಲ್ಯೂಸನ್ನು ಫಾರ್ಮುಲಾಗೆ ನಾವು ಅಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಅದಾದಮೇಲೆ ನಾವು ಯಾವ ಆಪ್ಷನ್ ಅನ್ನೋಂಥದ್ದನ್ನು ಚೂಸ್ ಮಾಡ್ಬೋದು. ಸೊ ದೇರ್ಫೋರ್ D = (x value is A, square is there, square, and y value is B, square is there, square). So therefore what is the answer? ಹಾಗಾದರೆ D = (a² + b² is the ಆನ್ಸರ್ ಚಿಲ್ಡ್ರನ್ಸ್. ಓಕೆ, ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅನ್ನೋದನ್ನು ನೋಡೋದಾದರೆ, ಸೊ ನಮಗೆ B ಆಪ್ಷನ್ ಕರೆಕ್ಟ್ ಆಗಿದೆ. ಸೊ B ಆಪ್ಷನ್ನ ನಾವು ಸರ್ಕಲ್ನಲ್ಲಿ ಶೇಡ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಇದು ನಿಮ್ಮ ಮೊದಲನೇ ಕ್ವಶನ್ ಆಗಿರುತ್ತೆ ಅನ್ನೋಂಥದ್ದು. ಇನ್ನು ಎರಡನೇ ಕ್ವಶನ್ಗೆ ಬರೋದಾದರೆ ಚಿಲ್ಡ್ರನ್ಸ್, ಎರಡನೇ ಕ್ವಶನ್ ಸೇಮ್ ಆ್ಯಸ್ ಇಟ್ ಈಸ್ ನಾವು ಮೊದಲನೇ ಕ್ವಶನ್ ಏನು ಮಾಡಿದ್ದೀವಿ ಅದೇ ಥರ ಇರುವಂಥದ್ದು. ಅಂದರೆ ಯು ನೀಡ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಓನ್ಲಿ. ನೋಡಿ, ಕ್ವಶನಲ್ಲೇ ಕಾಣ್ತಾ ಇದೆ ನಿಮಗೆ, ಕ್ವಶನ್ ಪೇಪರ್ಲಿ ಅಥವಾ ಏನು ಕ್ವಶನ್ಸ್ನ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಅದರಲ್ಲಿ ಯು ನೀಡ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್. ಆದರೆ ಪಾಯಿಂಟ್ಸು ಮೊದಲನೇದಲ್ಲಿ AB ಕೊಟ್ಟಿದ್ರು, ಈಗ 4, 3 ಕೊಟ್ಟಿದ್ದಾರೆ. ಹಾಗಾದರೆ ಸ್ಟೆಪ್ಸ್ ಸೇಮ್ ಇರುತ್ತೆ. ಸೊ ಮೊದಲನೇದಾಗಿ X, Y ಅಂತ ಬರ್ಕೊಳ್ಳಿ. ಸೊ ಫಾರ್ಮುಲಾ ಹಾಕಿ. ಸೊ ಫಾರ್ಮುಲಾ ನಿಮಗೆ ಗೊತ್ತು, D = (x²
ಪ್ಲಸ್ ವೈ ಸ್ಕ್ವೇರ್. ಈಗ ವ್ಯಾಲ್ಯೂಸ್ ಅಪ್ಲೈ ಮಾಡಿ. ಅಂಡರ್ ರೂಟ್ ಆಫ್ ಎಕ್ಸ್ ಅಂದರೆ 4, ಸ್ಕ್ವೇರ್ ಇಸ್ ದೇರ್ ಸ್ಕ್ವೇರ್, ಪ್ಲಸ್ ವೈ ಅಂದರೆ 3, ಸ್ಕ್ವೇರ್ ಇಸ್ ದೇರ್ ಸ್ಕ್ವೇರ್. ಸೊ ದಿ ಫೋರ್ ಅಂಡರ್ ರೂಟ್ ಆಫ್ 4 ಸ್ಕ್ವೇರ್ ಅಂದರೆ 16 ಪ್ಲಸ್ 3 ಸ್ಕ್ವೇರ್ ಅಂದರೆ 9. ಸೊ ದಿ ಫೋರ್ ಅಂಡರ್ ರೂಟ್ ಆಫ್ 16 ಪ್ಲಸ್ 9 ಈಸ್ ರೂಟ್ 25. ಹಾಗಾದರೆ ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 25? ಸೊ ಆನ್ಸರ್ ಈಸ್ 5 ಯೂನಿಟ್ಸ್. ಅಂದರೆ ಸ್ಕ್ವೇರ್ ರೂಟ್ ಆಫ್ 25 ಈಸ್ 5. ದ ಆನ್ಸರ್ ಈಸ್ 5 ಯೂನಿಟ್ಸ್ ಅನ್ನೋಂಥದ್ದು. ಓಕೆ, ಹೀಗೆ ನಾವು ಈಸಿಯಾಗಿ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನನ್ನು ಕಂಡುಹಿಡಿಯಬಹುದು. ಹಾಗಾದರೆ ಆಪ್ಷನ್ ಯಾವುದು ಕರೆಕ್ಟು? ಸಿ ಆಪ್ಷನ್ ಕರೆಕ್ಟ್. ಸೊ ಸಿ ಆಪ್ಷನಲ್ಲಿರುವ ಸರ್ಕಲ್ನ ಮೇಲೆ ನೀವು ಶೇಡ್ ಮಾಡಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್? ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ದ ಥರ್ಡ್ ಒನ್. ಸೊ ದ ಥರ್ಡ್ ಕ್ವಶನ್ ಸೇಸ್ ಲೈಕ್ ದಿಸ್. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಕ್ವಶನ್. Coordinates of the midpoint of the line segment joining the points 4,8 and 4,4 is. ಅಂದರೆ you need to find the midpoint of these two coordinate points. Now let me write. First of all, what you need to write is ಈ ಕೊಟ್ಟಿರೋ ಪಾಯಿಂಟ್ಸ್ನ ಕೆಳಗೆ ಮೊದಲನೇದನ್ನ x1 y1 ಅಂತ ಕೊಡಬೇಕು, ಎರಡನೇದನ್ನ x2 y2 ಅಂತ ಕೊಡಬೇಕು. ಹಾಗಾದರೆ x1 ವ್ಯಾಲ್ಯೂ ಈಸ್ 4, y1 ವ್ಯಾಲ್ಯೂ ಈಸ್ 8, x2 ಈಸ್ 4, y2 ಈಸ್ 4. ಓಕೆನಾ? ನಾವು ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಮಿಡ್ ಪಾಯಿಂಟ್? ಸೊ ಮಿಡ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡುವಂತಹ ಫಾರ್ಮುಲಾ, ದ ಮಿಡ್ ಪಾಯಿಂಟ್ ಫಾರ್ಮುಲಾ ವಿಲ್ ಬಿ, ಸೊ ದೇರ್ಫೋರ್ p of x, y will be equals to x1 plus x2, it's x2, x1 plus x2 by 2, y1 plus y2 by 2. Now this is the formula, children. Okay, now you have the values here and you have the formula. Just apply these values to this formula. So therefore p of x, y, so equals to, so x1 andre 4 plus x2 ಅಂತಂದ್ರೆ 4 divided by 2, y1 ಅಂದರೆ 8 plus y2 ಅಂದರೆ 4 divided by 2. Okay, so therefore p of x, y equals 4 plus 4 is 8 by 2, 8 plus 4 is 12 by 2. ನೋಡಿ ಎಷ್ಟು ಈಸಿ ಇದೆ ಅಲ್ವಾ? ಸೊ therefore ಇದು ಯಾವುದಾದ್ರು ಎರಡು ಕೋಆರ್ಡಿನೇಟ್ ಪಾಯಿಂಟ್ಸ್ನ ಕೊಟ್ಟಾಗ ಅದರ ಮಧ್ಯೆ ಇರುವ ಮಿಡ್ ಪಾಯಿಂಟನ್ನು ಕಂಡುಹಿಡಿಯುವಂತಹ ಫಾರ್ಮುಲಾ ಆ್ಯಂಡ್ ದ ಮೆಥಡ್. So therefore, so 2 1s are 2 4s are, so 2 1s are 2 6s are. Okay, so therefore the answer is 4,6. Okay, ಹಾಗಾದರೆ 4,6 ಅನ್ನುವಂಥದ್ದು ಯಾವ ಆಪ್ಷನಲ್ಲಿ ಇದೆ ಅಂತಂದರೆ ದ ಎ ಆಪ್ಷನ್ ಈಸ್ ಕರೆಕ್ಟ್. ಸೊ therefore ಎ ಆಪ್ಷನ್ನ ನೀವು ಸರ್ಕಲ್ನಲ್ಲಿ ಶೇಡ್ ಮಾಡಬೇಕು. ಓಕೆನಾ? This is the answer for the third question. Now we will move on to the fourth question. Okay, now the fourth question is the midpoint of a segment AB in the point is the point P of 0, 4, and if the coordinates of B are -2, 3, then the coordinates of A are. Children, ಇದರ ಅರ್ಥ AB line segment ಅನ್ನುವಂಥದ್ದು P coordinates ಅಲ್ಲಿ ಡಿವೈಡ್ ಆಗಿದೆ and they have given the coordinates of, okay, so B ಕೊಟ್ಟಿದ್ದಾನೆ. B coordinates ಎಷ್ಟು ಅಂತಂದರೆ -2, 3 and ಮಿಡ್ ಪಾಯಿಂಟ್ ಇದು ಡಿವೈಡ್ ಆಗಿರೋದು P ಪಾಯಿಂಟಲ್ಲಿ, ಸೊ 0, 4 ಅಂತ ಕೊಟ್ಟಿದ್ದಾನೆ. ಯು ನೀಡ್ ಟು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ಎ. ಸೊ ಹೇಗೆ ಸಾಲ್ವ್ ಮಾಡೋದು ಚಿಲ್ಡ್ರನ್ಸ್? ಇಷ್ಟೇ, ದ ಥರ್ಡ್ ಪ್ರಾಬ್ಲಮ್ ಹೇಗೆ ಮಾಡಿದ್ರಿ ಅದೇ ಥರ ನೀವು ಸಾಲ್ವ್ ಮಾಡಬೇಕು. ಹೇಗೆ, ಯಾಕೆ ಅಂತಂದರೆ ಸೊ ದಿಸ್ ಎ ಬಿ ಲೈನ್ ಸೆಗ್ಮೆಂಟ್ ಹ್ಯಾಸ್ ಬಿನ್ ಡಿವೈಡೆಡ್ ಇನ್ ದ ಮಿಡ್ ಪಾಯಿಂಟ್. ಸೊ ದೇರ್ಫೋರ್ ಯು ನೀಡ್ ಟು ಯೂಸ್ ದ ಮಿಡ್ ಪಾಯಿಂಟ್ ಫಾರ್ಮುಲಾ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ P of x, y equals x1 plus x2 by 2, y1 plus y2 by 2. ಕರೆಕ್ಟಾ? ಸೊ ಈಗ ಯಾವುದೇ ಕೊಟ್ಟಿದ್ದಾನೆ, ಸೊ ಎ ಕೋಆರ್ಡಿನೇಟ್ಸ್ ಫೈಂಡ್ ಔಟ್ ಮಾಡಬೇಕು. ಐ ವಿಲ್ ಕಾಲ್ ದಟ್ ಆಸ್ x1 y1. ಸೊ P of 0, ಮಿಡ್ ಪಾಯಿಂಟಲ್ಲಿ ಇದು ಕಟ್ ಆಗಿರೋದ್ರಿಂದ ಐ ವಿಲ್ ಕಾಲ್ ದಟ್ ಆಸ್ x, y and this will be x2 y2. ಕರೆಕ್ಟ್? ಹಾಗಾದರೆ ಯು ನೀಡ್ ಟು ಫೈಂಡ್ ದ x1 y1 ಅಂದರೆ ಎ ಕೋಆರ್ಡಿನೇಟ್ಸ್ ಫೈಂಡ್ ಮಾಡಬೇಕು. ನಾವು ಐ ವಿಲ್ ಅಪ್ಲೈ ದೀಸ್ ವ್ಯಾಲ್ಯೂ ಟು ದಿಸ್ ಫಾರ್ಮುಲಾ. ಈ ವ್ಯಾಲ್ಯೂಸ್ಗಳನ್ನು ಈ ಫಾರ್ಮುಲಾಗೆ ಅಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತೀವಿ. ಸೊ ದೇರ್ಫೋರ್ ಏನಾಗುತ್ತೆ P ಆಫ್, ಸೊ x, y, ಸೊ 0, 4 ಈ ಮಿಡ್ ಪಾಯಿಂಟಲ್ಲಿ ಅದು ಆ ಲೈನ್ ಸೆಗ್ಮೆಂಟ್ ಡಿವೈಡ್ ಆಗಿದೆ. ನಾವು x1 ಅಂದರೆ ಗೊತ್ತಿಲ್ಲ, ಪ್ಲಸ್
x2 ಅಂದರೆ ಇಟ್ಸ್ -2 ಡಿವೈಡೆಡ್ ಬೈ 2 ಕಮ y1 ಅಂದರೆ ಗೊತ್ತಿಲ್ಲ ಪ್ಲಸ್ y2 ಅಂದರೆ 3 ಡಿವೈಡೆಡ್ ಬೈ 2. ಈಗ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ ದೇರ್ಫೋರ್ p ಆಫ್ 0, 4 ಈಕ್ವಲ್ಸ್ x1 ಅಲ್ಲೇ ಇದೆ, ಪ್ಲಸ್ ಇಂಟು ಮೈನಸ್ ಇಸ್ -2/2 ಆ್ಯಂಡ್ ಕಮ ಇನ್ನೊಂದು y1 ಪ್ಲಸ್ 3/2. ಓಕೆ, ನಾವು ವಾಟ್ ಐ ವಿಲ್ ಡೂ ಈಸ್ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, now this is x-axis, this is y-axis, right? Y-axis point. So therefore I'll compare this x-axis to the x-axis and y-axis to the y-axis. ನಾನು x-axis ನ x-axis ಗೆ y-axis ನ y-axis ಗೆ ಕಂಪೇರ್ ಮಾಡ್ತೀನಿ. So therefore 0 equals x1 minus 2/2. So compare ಮಾಡಿದ್ದೀನಿ. Next to y-axis to 4 equals y1 plus 3/2. Correct? Now nothing is there means ಕೆಳಗಡೆ ಡಿನಾಮಿನೇಟರ್ಲಿ 1 ಇರುತ್ತೆ. ಸೊ therefore ಈಗ ಕ್ರಾಸ್ ಮಲ್ಟಿಪಲ್ ಮಾಡಿ. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಸೊ 2 into 0 is 0 equals 1 into something is the same thing will come. So therefore x1 minus 2. ಸೊ ಇದನ್ನು ಉಲ್ಟಾ ಬರ್ಕೊಳ್ತೀನಿ. x1 minus 2 equals to 0. ನಮಗೆ x1 ಬೇಕಾಗಿರೋದ್ರಿಂದ -2ನ ಆಚೆ ಕಳಿಸಿ. ಸೊ therefore it will become +2. ಕರೆಕ್ಟಾ? ಈಗ ಇಲ್ಲಿಗೆ ಬರೋಣ. ಸೊ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ 4 2s are 8 equals 1 into something will be same. ಸೊ y1 plus 3. ಸೊ ಈಗ ಉಲ್ಟಾ ಬರ್ಕೊಳ್ತೀನಿ. y1 plus 3 equals to 8. ನಮಗೆ ಬೇಕಾಗಿದ್ದು y1 ವ್ಯಾಲ್ಯೂ ಆಗಿರೋದ್ರಿಂದ 3ನ ಆಚೆ ಕಳಿಸಿ. ಸೊ therefore y1 equals 8 minus 3 plus 3 ಆ ಕಡೆ ಹೋದರೆ -3. ಸೊ therefore y1 ವ್ಯಾಲ್ಯೂ is 5. ಹಾಗಾದರೆ x1 ವ್ಯಾಲ್ಯೂ ಮತ್ತು y1 ವ್ಯಾಲ್ಯೂ ಬಂತು. ಅದೇ ನಮಗೆ ಬೇಕಾಗಿದ್ದು ದ ಕೋಆರ್ಡಿನೇಟ್ಸ್ ಆಫ್ a. ಸೊ therefore coordinates of a x1 y1 equals 2, 5. ಸೊ ಹಾಗಾದರೆ ಫೈಂಡ್ ಔಟ್ ಮಾಡಿದ್ದೀವಿ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು ಅಂತಂದರೆ ಎ ಆಪ್ಷನ್ ಕರೆಕ್ಟ್. ಸೊ therefore ಎ ಆಪ್ಷನಲ್ಲಿ ಸರ್ಕಲಲ್ಲಿ ನೀವು ಈ ರೀತಿ ಶೇಡ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಆ್ಯಂಡ್ ದಿಸ್ ಇಸ್ ಹೌ ವಿಲ್ ಫೈಂಡ್ ದ ಆನ್ಸರ್ ಚಿಲ್ಡ್ರನ್ಸ್. ಓಕೆ, ಸೊ 2, 5 ಎ ಆಪ್ಷನ್ ಇಸ್ ರೈಟ್. ನಾವು ಚಿಲ್ಡ್ರನ್ಸ್ ಒಂದು ಥಿಂಗ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ಈಗ ನಿಮಗೆ ಹೇಳ್ಕೊಡೋಕ್ಕೋಸ್ಕರ ನಾನು ಸ್ವಲ್ಪ ಸ್ಲೋ ಆಗಿ ಹೇಳ್ಕೊಡ್ತಾ ಇರೋದು. ಬಟ್ ಎಕ್ಸಾಮ್ ಹಾಲಲ್ಲಿ ಇದನ್ನು ನೀವು ಇದೇ ಥರ ಪ್ರಾಬ್ಲಮ್ಸ್ಗಳು ಬಂದಾಗ ನೀವು ಸ್ವಲ್ಪ ಸ್ಪೀಡಾಗಿ ಮಾಡಿಕೊಂಡು ನೀವು ಆನ್ಸರ್ಸ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಯಾಕೆಂದರೆ ನೀವು ಪ್ರಾಕ್ಟೀಸ್ ಮಾಡಿರ್ತೀರ, ಜೊತೆಗೆ ಹೇಳ್ಕೊಟ್ಟಿರೋದ್ರಿಂದ ನಾವು ಈಗ ಹೇಳ್ಕೊಡ್ತಾ ಇರೋ ರೀಸನ್ಗೋಸ್ಕರ ಸ್ಲೋ ಆಗ್ತಿದೆ. ಹೇಳ್ಕೊಟ್ಟಾದ್ಮೇಲೆ ಕಲ್ತಿರೋದ್ರಿಂದ ನೀವು ಅದನ್ನು ಅಪ್ಲೈ ಮಾಡಿಕೊಂಡು ಹೇಳ್ಕೊಟ್ಟಿರೋದನ್ನ ಅಪ್ಲೈ ಮಾಡಿ ನೀವು ಫಾಸ್ಟಾಗಿ ಮಾಡಿ ಆನ್ಸರ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. Okay, the fifth question is the points a of 9, 0, b of 9, 6, c of -9, 6 and d of -9, 0 will form a options are square, rectangle, rhombus and trapezium. ಈಗ ಹೇಗೆ ಫೈಂಡ್ ಔಟ್ ಮಾಡೋವಂಥದ್ದು ಇದನ್ನು ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಹೇಗೆ ಮಾಡೋದು ಅನ್ನೋದನ್ನ ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋವಂಥದ್ದು. ಸೊ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾ d ಈಕ್ವಲ್ಸ್ √of x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಕರೆಕ್ಟಾ? ಸೊ ಈಗ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಾವು ಇದು ಸ್ಕ್ವಯರ್, ರೆಕ್ಟ್ಯಾಂಗಲ್, ರ್ಯಾಂಬಸ್, ಟ್ರಪೀಸಿಯಮ್ ಆಗುತ್ತೋ ಅನ್ನೋದು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಫಸ್ಟು ABCD ಕೋಆರ್ಡಿನೇಟ್ ಪಾಯಿಂಟ್ಸಲ್ಲಿ ವಾಟ್ ವಿ ವಿಲ್ ಡೂ ಈಸ್, ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದ್ರೆ ಇದು ಈಸಿ. ಸೊ ಫಸ್ಟ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ AB ಚಿಲ್ಡ್ರನ್ಸ್. ಓಕೆ, ಸೊ ನೀವು ಅಲ್ಲೇ ಸ್ಕ್ರೀನಲ್ಲೇ ನೋಡ್ತಾ ಇದ್ದರೆ, ಸೊ AB ಮಧ್ಯೆ ಪಾಯಿಂಟ್ಸ್ ಇಟ್ಕೊಂಡು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ನಾನು ಫೈಂಡ್ ಔಟ್ ಮಾಡಿದಾಗ ಆನ್ಸರು 6 ಯೂನಿಟ್ಸ್ ಬಂದಿದೆ. ನೆಕ್ಸ್ಟು AB ಆದಮೇಲೆ ಐ ವಿಲ್ ಟೇಕ್ BC. ಸೊ ಐ ವಿಲ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ B to C. ಸೊ B to C ಮಧ್ಯೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಡಿಸ್ಟೆನ್ಸ್ನ ಕಂಡಿಡಿದಾಗ ನನಗೆ ಆನ್ಸರು 18 ಯೂನಿಟ್ಸ್ ಬಂದಿದೆ. ಕರೆಕ್ಟಾ? ಆಫ್ಟರ್ವರ್ಡ್ಸ್ ವಾಟ್ ಐ ವಿಲ್ ಡೂ ಈಸ್ ಐ ವಿಲ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ C to D.
ಚಿಲ್ಡ್ರನ್ಸ್ ಸಿಂಪಲ್ ಚಿಲ್ಡ್ರನ್ಸ್, ಎ ಬಿ ಮತ್ತು ಬಿ ಸಿ ಮತ್ತು ಸಿ ಡಿ ಮತ್ತು ಡಿ ಎ ಮಧ್ಯೆ ಇರುವಂತಹ ಡಿಸ್ಟೆನ್ಸನ್ನು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಫೈಂಡ್ ಔಟ್ ಮಾಡಿ. ಆಗ ಬರುವಂತಹ ಆನ್ಸರ್ ಯಾವ ತರಹ ಇರುತ್ತೆ ಅಂತ ನೋಡಿಕೊಂಡು ಯು ಕ್ಯಾನ್ ಐಡೆಂಟಿಫೈ ವೆದರ್ ಇಟ್ ಈಸ್ ಅ ಸ್ಕ್ವೇರ್, ವೆದರ್ ಇಟ್ ಈಸ್ ಅ ರೆಕ್ಟ್ಯಾಂಗಲ್ ಆರ್ ವೆದರ್ ಇಟ್ ಈಸ್ ಅ ರ್ಯಾಂಬಸ್ ಅನ್ನುವಂಥದ್ದು. ಓಕೆನಾ? ಸೊ ಈಗ ಬಿ ಸಿ ಆಯಿತು, ಸಿ ಡಿಯನ್ನು ಕಂಡುಹಿಡಿಯುವಂಥದ್ದು. ಸೊ ಸಿ ಡಿಯನ್ನು ಕಂಡುಹಿಡಿಯುವಂಥದ್ರಲ್ಲಿ ನಮಗೆ ಸಿ ಮತ್ತು ಡಿ ಪಾಯಿಂಟ್ಸ್ನ ಇಟ್ಕೊಂಡು ಫೈಂಡ್ ಔಟ್ ಮಾಡಿದಾಗ ನಮಗೆ ಆನ್ಸರ್ ಬಂದಿತ್ತು 6 ಯೂನಿಟ್ಸ್. ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಸೊ ನೆಕ್ಸ್ಟು ಡಿ ಎ ಮಧ್ಯೆ ಇರುವ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಫೈಂಡ್ ಔಟ್ ಮಾಡಿದಾಗ ನಮಗೆ ಬಂದಿರೋ ಆನ್ಸರು 18 ಯೂನಿಟ್ಸ್. ಚಿಲ್ಡ್ರನ್ಸ್, ಇದನ್ನು ಯಾಕೆ ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಮಾಡೋದು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಇದನ್ನು ನಾನು ಡೈರೆಕ್ಟಾಗಿ ಹಾಗೆ ಹೇಳ್ತಾ ಇರೋಂಥದ್ದು. ಈಗ ಈ 4 ಪಾಯಿಂಟ್ಸ್ಗಳನ್ನ ನೀವು ನೋಡಿದಾಗ, 4 ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿದಾಗ ನಮಗೆ ಬಂದಿರೋ ಆನ್ಸರ್ಸಲ್ಲಿ ನಾವು ಐಡೆಂಟಿಫೈ ಮಾಡಿದಾಗ ಫಸ್ಟ್ ಒನ್ನು ಮತ್ತು ಥರ್ಡ್ ಒನ್ನು ಈಕ್ವಲ್ ಇದೆ. ಅಂದರೆ ಎ ಬಿ ಮತ್ತು ಸಿ ಡಿ ಅನ್ನುವಂಥದ್ದು ಈಕ್ವಲ್ ಇದೆ ವ್ಯಾಲ್ಯೂಸು, ಬಿ ಸಿ ಮತ್ತು ಡಿ ಎ ವ್ಯಾಲ್ಯೂಸ್ಗಳು ಈಕ್ವಲ್ ಇದೆ. ಹಾಗಾದರೆ ಅದರ ಅರ್ಥ ಏನು ಅಂತಂದರೆ ಎ ಬಿ ಈಕ್ವಲ್ ಸಿ ಡಿ ಆಗುತ್ತೆ, ಬಿ ಸಿ ಈಕ್ವಲ್ಸ್ ಡಿ ಎ ಆಗುತ್ತೆ. ಸೊ ದೇರ್ಫೋರ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗುತ್ತೆ. ಹಾಗಾದರೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿದ್ದರೆ ಇಟ್ಸ್ ಅ ರೆಕ್ಟ್ಯಾಂಗಲ್. ಓಕೆ, ಸೊ ಇದು 5th ಕ್ವಶನ್ಗೆ ಆನ್ಸರ್ ಅನ್ನುವಂಥದ್ದು. ಓಕೆ, ಮೂಲ ಬಿಂದುವಿನ ನಿರ್ದೇಶಾಂಕವು ನೀವು ಪ್ರತಿ ಸಲನೂ ಸುಮಾರು ಕಡೆ ಇದು ರಿಪೀಟ್ ಆಗ್ತಾ ಇದೆ. ಸೊ ಮೂಲ ಬಿಂದುವಿನ ನಿರ್ದೇಶಾಂಕ 0,0. ಓಕೆ, ಸೊ ಅಂದರೆ ದ ಕೋಆರ್ಡಿನೇಟ್ಸ್ ಆಫ್ ದ ಆರಿಜಿನ್ ವಿಲ್ ಬಿ 0,0 ಚಿಲ್ಡ್ರನ್ಸ್. ದಿಸ್ ಇಸ್ ದ ಆನ್ಸರ್. ಫಸ್ಟ್ ಆಪ್ಷನ್ ಈಸ್ ರೈಟ್. ಮೂಲ ಬಿಂದು ಮತ್ತು ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 8,6 ಆ್ಯಂಡ್ ದ ಆರಿಜಿನ್ ಈಸ್. ಮೂಲಬಿಂದು 8,6 ನಡುವಿನ ಇರುವ ದೂರ, ದ ಡಿಸ್ಟೆನ್ಸ್ ಬಿಟ್ವೀನ್ ದ 8,6. ಚಿಲ್ಡ್ರನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್, ಮೂಲ ಬಿಂದುವಿನ ಮಧ್ಯೆ ಇರುವ ದೂರವನ್ನು ಕಂಡುಹಿಡಿಯೋದಕ್ಕೆ ನಿಮಗೊಂದು ಸೂತ್ರ ಇದೆ. ಡಿ ಈಕ್ವಲ್ಸ್ ಟು √(x² + y²). ಇದು ಫಾರ್ಮುಲಾ ತಲೆಲಿಟ್ಕೊಳ್ಳಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್, ಮೂಲ ಬಿಂದುವಿನ ನಡುವಿನ ದೂರವನ್ನು ಕಂಡುಹಿಡಿಯೋ ಸೂತ್ರ. ಈಗ ಈ ಫಾರ್ಮುಲಕ್ಕೆ ವ್ಯಾಲ್ಯೂಸನ್ನು ಹಾಕೋಣ. ಅಂದರೆ ಎಕ್ಸ್ ವ್ಯಾಲ್ಯೂ ಇಲ್ಲಿ 8 ಆಗುತ್ತೆ, ವೈ ವ್ಯಾಲ್ಯೂ 6 ಆಗುತ್ತೆ. ಓಕೆನಾ? ಹಾಗಾದರೆ ಫಾರ್ಮುಲಾ ಏನು ಹೇಳುತ್ತೆ? ಡಿ ಈಕ್ವಲ್ಸ್ √(x² + y²). ಹೌದಾ? ಸೊ ಡಿ ಈಕ್ವಲ್ಸ್ √8² + 6². ಸೊ ಅದರರ್ಥ ಡಿ ಈಕ್ವಲ್ಸ್ ಟು 64, 8² ಅಂದರೆ 64 ಮತ್ತು 36, 6² ಅಂದರೆ 36. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ ಡಿ ಈಸ್ ಈಕ್ವಲ್ಸ್ ಟು √100. ಆದರೆ ಅದರ ಅರ್ಥ √√100 ಅಂತಂದರೆ 10. ಓಕೆ, ಹಾಗಾದರೆ ವಾಟ್ ಇಸ್ ದ ಆನ್ಸರ್? 10. ಸೊ ಯಾವ ಆಪ್ಷನ್ ಕರೆಕ್ಟು? ದ ಥರ್ಡ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಈಸ್ ರೈಟ್ ಚಿಲ್ಡ್ರನ್ಸ್. ಓಕೆನಾ? ಸೊ ಫಾರ್ಮುಲಾ ತಲೆಯಲ್ಲಿ ಇಟ್ಕೊಳ್ಳಿ ಸಾಕು. ಮೂಲ ಬಿಂದುವಿನ ನಡುವಿನ ದೂರವನ್ನು ಕಂಡುಹಿಡಿಯೋ ಸೂತ್ರ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್. ನೆಕ್ಸ್ಟ್ ಕ್ವಶನ್. -4, -7 ಲೈಸ್ ಆನ್ ವಿಚ್ ಕ್ವಾಡ್ರೆಂಟ್? 3-4 ಕಡೆ ಇದನ್ನು ಹೇಳಿದ್ದೀನಿ ನಾನು. ಓಕೆ, ಸೊ ಯಾವ ಚತುರ್ಥಾಂಕದಲ್ಲಿ ಬೀಳುತ್ತೆ? ಗ್ರಾಫಲ್ಲಿ ಇದನ್ನು ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ, ಇದು ಸೆಕೆಂಡ್ ಕ್ವಾಡ್ರೆಂಟು, ಇದು ಥರ್ಡ್ ಕ್ವಾಡ್ರೆಂಟು, ಇದು ಫೋರ್ತ್ ಕ್ವಾಡ್ರೆಂಟು. ಇದು ಎಕ್ಸ್ ಆ್ಯಕ್ಸಿಸು, ಮೇಲ್ಗಡೆದು ವೈ ಆ್ಯಕ್ಸಿಸು. ಕರೆಕ್ಟಾ? ಸೊ ಫಸ್ಟು, ಸೆಕೆಂಡು, ಥರ್ಡ್, ಫೋರ್ತು. ಸೊ ಕೊಟ್ಟಿರೋ ನಂಬರ್ಸ್, ಕೋಆರ್ಡಿನೇಟ್ ಪಾಯಿಂಟ್ಸು ಯಾವ ಕ್ವಾಡ್ರೆಂಟಲ್ಲಿ ಬೀಳುತ್ತೆ ಅನ್ನೋಂಥದ್ದು ಕ್ವಶನ್. ಸೊ ನೋಡಿ, ಇದು ಗ್ರಾಫು. ಇದರಲ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ ನಿಮಗೆ ಪ್ಲಸ್ಸು ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಿಮಗೆ ಬರುವಂಥದ್ದು ಸೊ ಮೈನಸ್ಸು, ಪ್ಲಸ್ಸು. ಓಕೆ, ಐಲ್ ರನ್ ದಿಸ್. ಓಕೆ, ಇನ್ನೊಂದ್ಸಲ ಬರೀತೀನಿ ನೀಟಾಗಿ. ಓಕೆ, ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುವಂಥದ್ದು ಯಾವುದು? ಎಕ್ಸ್ ಆ್ಯಕ್ಸಿಸಲ್ಲಿ ಮೈನಸ್ಸು, ವೈ ಆ್ಯಕ್ಸಿಸಲ್ಲಿ ಪ್ಲಸ್ಸು. ಥರ್ಡ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲೂ ಮೈನಸ್ಸು, ವೈ ಆ್ಯಕ್ಸಿಸಲ್ಲಿ ಕೂಡ ಮೈನಸ್ಸು. ಫೋರ್ತ್ ಕ್ವಾಡ್ರೆಂಟಲ್ಲಿ ಬರೋದು ಯಾವುದು? ಫೋರ್ತ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ಪ್ಲಸ್ಸು, ವೈ ಆ್ಯಕ್ಸಿಸಲ್ಲಿ ಮೈನಸ್ಸು. ಓಕೆನಾ? ಈಗ ಕೊಟ್ಟಿರೋ ನಂಬರ್ ಯಾವುದ್ಯಾವುದಿದೆ? 2 ಮೈನಸ್ ಇದೆ. 2 ಮೈನಸ್ ಇದೆ ಅಂತಂದರೆ ಯಾವ ಕ್ವಾಡ್ರೆಂಟ್ ಬರುತ್ತೆ ಹೇಳಿ? ನೋಡಿ, ಈ ಕ್ವಾಡ್ರೆಂಟ್ ಬರುತ್ತೆ. ಸೊ ಆನ್ಸರ್ ಈಸ್ ಥರ್ಡ್ ಕ್ವಾಡ್ರೆಂಟ್. ಅರ್ಥ ಆಗಿದೆ ಅಲ್ವಾ? ಸೊ 3ನೇ ಚತುರ್ಥಾಂಕದಲ್ಲಿ ಬರುತ್ತೆ. ಓಕೆ, ಈ ಥರ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ, ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ಳಿ. ಮುಂದಿನ ಕ್ವಶನ್ 0,4, 0,4. ಸೊ ಇದು ಲೈಸ್ ಆನ್ ಯಾವುದ್ರ ಮೇಲಿದೆ? ಇದು ಕೂಡ ರಿಪೀಟ್ ಆಗ್ತಾ ಇದೆ. ಸೊ 0,4 ಅನ್ನುವಂಥದ್ದು ಗ್ರಾಫಲ್ಲಿ ಎಲ್ಲಿ ಬೀಳುತ್ತೆ ಅನ್ನುವಂಥದ್ದು. ಸೊ 0,4 ಇದು 0, ಎಕ್ಸ್ ಆ್ಯಕ್ಸಿಸಲ್ಲಿ 0,
ವೈ ಆಕ್ಸಿಸಲ್ಲಿ 4 ಇಲ್ಲಿ ಬರುತ್ತೆ ಅಂದ್ಕೊಂಡ್ರೆ, ಸೊ ಎಲ್ಲಿ ಬಿದ್ದಿದೆ? ವೈ ಅಕ್ಷದ ಮೇಲೆ ಬಿದ್ದಿದೆ. ಹಾಗಾದರೆ ಆನ್ಸರ್ ವಿಲ್ ಬಿ ವೈ ಆಕ್ಸಿಸ್ ಅಥವಾ ವೈ ಅಕ್ಷ ಅನ್ನೋವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಒಂದು ತ್ರಿಭುಜದ ವಿಸ್ತೀರ್ಣ 0 ಆದರೆ ಅದರ ಶೃಂಗಬಿಂದುಗಳು. ಇಫ್ ದ ಏರಿಯಾ ಆಫ್ ಅ ಟ್ರಯಾಂಗಲ್ ಇಸ್ 0 ದೆನ್ ದ ಪಾಯಿಂಟ್ಸ್. ಚಿಲ್ಡ್ರನ್, ಸಿಂಪಲ್. ಏರಿಯಾ, ಟ್ರಯಾಂಗಲ್ದು ಏರಿಯಾ ಯಾವಾಗ 0 ಬರುತ್ತೋ ಆಗ ನಾವು ಅದನ್ನು ಏನಂತ ಕರಿತೀವಿ ಅಂದರೆ ಕೊಲಿನಿಯರ್ ಅಂತ ಕರಿತೀವಿ. ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಸರಳ ರೇಖಾಗತವಾಗಿರುತ್ತೆ ಅಂತ ಕರಿತೀವಿ. ಯಾಕೆ ಅಂತ ನೋಡಿ, ಫಸ್ಟ್ ಕೊಲಿನಿಯರ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಕೊಲಿನಿಯರ್ ಪಾಯಿಂಟ್ಸ್ ಅಂದರೆ ಈಗ ಎ ಬಿ ಅನ್ನೋಂಥ ಸ್ಟ್ರೈಟ್ ಲೈನಲ್ಲಿ ನಿಮಗೆ 3 ಪಾಯಿಂಟ್ಗಳಿದ್ದು ಈ 3 ಪಾಯಿಂಟ್ಗಳು ಕೊಲಿನಿಯರ್ ಪಾಯಿಂಟ್ಸ್ ಆಗಬೇಕು ಅಂದರೆ ಒಂದೇ ಸರಳ ರೇಖೆ ಮೇಲೆ ಇರಬೇಕು, ಒಂದೇ ಸ್ಟ್ರೈಟ್ ಲೈನ್ ಮೇಲೆ ಇರಬೇಕು. ಹಾಗಿದ್ದರೆ ಮಾತ್ರ ನಾವು ಕೊಲಿನಿಯರ್ ಪಾಯಿಂಟ್ಸ್ ಅಂತ ಹೇಳಕ್ಕೆ ಸಾಧ್ಯ. ಆದರೆ ತ್ರಿಭುಜದಲ್ಲಿ ನಿಮಗೆ 3 ಪಾಯಿಂಟ್ಸ್ಗಳು ಒಂದೇ ಸ್ಟ್ರೈಟ್ ಲೈನ್ನಲ್ಲಿ ಬರಲ್ಲ, ಹಾಗಾಗಿ ಕೊಲಿನಿಯರ್ ಪಾಯಿಂಟ್ಸ್ ಆಗಲ್ಲ ಅದು. ಆಗ ನಿಮಗೆ ಏರಿಯಾ ಏನಾಗುತ್ತೆ ಅಂದರೆ 0 ಆಗುತ್ತೆ. ಹಾಗಾದರೆ ಇಲ್ಲಿ ಕ್ವಶನ್ ಕೊಟ್ಟಿರೋದೇನು? ತ್ರಿಭುಜದ ವಿಸ್ತೀರ್ಣ 0 ಆಗಿದ್ದರೆ ನಮಗೆ ಏನಾಗಿರುತ್ತೆ ಶೃಂಗಬಿಂದುಗಳು? ಅದೇನಾಗಿರುತ್ತೆ? ಕೊಲಿನಿಯರ್ ಆಗಿರುತ್ತೆ. ಹಾಗಾದರೆ ಅದರರ್ಥ ಕೊಲಿನಿಯರ್ ಅನ್ನೋದು ಆನ್ಸರ್ ನಿಮ್ಮದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಸೂತ್ರವನ್ನು ಪೂರ್ಣಗೊಳಿಸಿ. ಈ ರೀತಿಯೂ ಕೇಳ್ಬೋದು. ನಿಮ್ಮದು ಏರಿಯಾ ಆಫ್ ಎ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಇದು. ಸೊ ಹಾಗಾದರೆ ನೋಡಿ, 1 2 3 ಇದೆ. ನೆಕ್ಸ್ಟು 2 3 1 ಬರಬೇಕು. ಇದು ಫಾರ್ಮುಲಾವನ್ನು ತಲೆಯಿಟ್ಕೊಳ್ಳೋದು ಒಂದು ವಿಧಾನ. ಚಿಲ್ಡ್ರನ್ಸ್, ಫಸ್ಟು 1 2 3 ಬರಬೇಕು. ನೆಕ್ಸ್ಟು 2 3 1 ಬರಬೇಕು. ಅದಾದ ನಂತರ 3 1 2 ಬರಬೇಕು. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು ಚಿಲ್ಡ್ರನ್ಸ್? ಥರ್ಡ್ ಆಪ್ಷನ್ ಇಸ್ ರೈಟ್. 1 2 3, ನೆಕ್ಸ್ಟು 2 3 1, ನೆಕ್ಸ್ಟು 3 1 2 ಬರಬೇಕು. ನೆನಪಲ್ಲಿ ಇಟ್ಕೊಳ್ಳಿ ಇಷ್ಟನ್ನು. ಓಕೆ, ಮುಂದಿನ ಕ್ವಶನ್. ಸೊ 3,5 ಮತ್ತು 6,9 ಬಿಂದುಗಳ ನಡುವಿನ ದೂರ. ಸಿಂಪಲ್, ತುಂಬ ಅಂದರೆ ತುಂಬ ಈಸಿ. ಫಾರ್ಮುಲಾ ಹಾಕ್ಕೊಡ್ತೀನಿ, ನೀವೇ ಮಾಡ್ಬೋದು. ಡಿ ಈಕ್ವಲ್ಸ್ √, ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ನೋಡಿ, ಇದೇ ಫಾರ್ಮುಲಾ. ಸೊ ಕೊಟ್ಟಿರೋ ವ್ಯಾಲ್ಯೂಸನ್ನು, ಆ ಒಂದು ಕೋಆರ್ಡಿನೇಟ್ ಪಾಯಿಂಟ್ಸನ್ನು, ಆಯಾ ಜಾಗಕ್ಕೆ ವ್ಯಾಲ್ಯೂಸನ್ನು ಅಪ್ಲೈ ಮಾಡಿ. ತುಂಬ ಈಸಿ ಇದೆ, ಕಲ್ತ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಈ ಫಾರ್ಮುಲಾವನ್ನು ಉಪಯೋಗಿಸ್ಕೊಂಡು ಕೋಆರ್ಡಿನೇಟ್ ಪಾಯಿಂಟ್ಸ್ನ ಆಯಾ ಜಾಗದಲ್ಲಿ ಆಯಾ ವ್ಯಾಲ್ಯೂಸ್ಗೆ ಹಾಕಿ ನೀವು ಬಿಡಿಸಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ √25 ಬರುತ್ತೆ. ಅದರ ಅರ್ಥ ಆನ್ಸರ್ 5 ಯೂನಿಟ್ಸ್. ಓಕೆನಾ? ಹಾಗಾದರೆ ಎರಡನೇ ಆಪ್ಷನ್ ಕರೆಕ್ಟ್. ಅದೊಂದು ಮಾಡ್ತೀರಾ ಅಂದ್ಕೊಳ್ತೀನಿ ಚಿಲ್ಡ್ರನ್ಸ್. ಮಾಡ್ತೀರಲ್ವ? ಅದೊಂದನ್ನಾದರೂ ನೀವು ಮಾಡಿ. ಕೆಲವೊಂದು ನೀವಾದರೂ ಮಾಡ್ಬೋದಲ್ವಾ? ಆ್ಯಂಡ್ ದ ನೆಕ್ಸ್ಟ್ ಒನ್, ದ ಲಾಸ್ಟ್ ಒನ್. ಇದು ಯಾವ ಸೂತ್ರ? ಈ ರೀತಿಯೂ ಕೇಳೋ ಚಾನ್ಸಸ್ ಇದೆ. ಫಾರ್ಮುಲಾ ಕೊಟ್ಟಿದ್ದಾರೆ. ಇದು ಯಾವ ಟೈಪ್ ಆಫ್ ಸೂತ್ರ ಅಂದರೆ ಯಾವ ತರಹ ಫಾರ್ಮುಲಾ? ಸೊ ಇದು ಸೆಕ್ಷನ್ ಫಾರ್ಮುಲಾ, ಅಂದರೆ ಭಾಗ ಪ್ರಮಾಣದ ಸೂತ್ರ ಅಂತ ನಾವು ಅದನ್ನು ಕರಿತೀವಿ. ಓಕೆನಾ ಚಿಲ್ಡ್ರನ್ಸ್? ಸೊ ಇಷ್ಟು ನಿಮ್ಮ ಈ ಒಂದು ವಿಡಿಯೋ ಸೀರೀಸನ್ನು ಪಾರ್ಟ್ 4ನ ಒಂದು MCQ ಕ್ವಶನ್ಸ್ಗಳು ಚಿಲ್ಡ್ರನ್ಸ್. ಸೊ ಈ ಒಂದು ಚಾನಲ್ನಲ್ಲಿ ನಿಮಗೆ MCQ ಸೀರೀಸ್ಗಳನ್ನು ನಾನು ಕೊಡ್ತಾ ಇದ್ದೀನಿ, ವಿಡಿಯೋ ಸೀರೀಸ್ಗಳನ್ನು ಕೊಡ್ತಾ ಇದ್ದೀನಿ. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಈಗಾಗಲೇ ಆಗಿದೆ. ಇದು ಪಾರ್ಟ್ 4 ಚಿಲ್ಡ್ರನ್ಸ್. ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದರಲ್ಲೂ ಈ ರೀತಿಯಾದಂತಹ ಕ್ವಶನ್ಸ್ಗಳು ನಿಮಗೆ ಕೊಟ್ಟಿದ್ದೀನಿ. ನೀವುಗಳು ಗೊತ್ತಿದ್ದರೆ ಪ್ರಾಕ್ಟೀಸ್ ನೀವೇ ಮಾಡ್ಬೋದು. ಗೊತ್ತಿಲ್ಲ ಅಂದರೆ ಆನ್ಸರ್ಸ್ ನೋಡಿ, ಸೊಲ್ಯೂಷನ್ಸ್ ನೋಡಿ ಕಲ್ತ್ಕೋಬಹುದು. ಗೊತ್ತಿದೆ ಅಂತಂದರೆ ನೀವೇ ಆನ್ಸರ್ಸ್ನ